ಒಬ್ಬ ದಲಾಲ ಅಮೇರಿಕ. ಇವತ್ತು ಅದ ದಲಾಲಿಗೆ ಪೆಟ್ಟು ಬಿದ್ದು ಕೂಡ ಯುದ್ಧಕ್ಕೆ ನಿಂತಿದ್ದಾರೆ ಇರಾನ್ ಜೊತೆಗೆ. ನಾ ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವ ರಾಷ್ಟ್ರನೂ ಸ್ವದುಡದ ಮಾಡಿ ಶ್ರೀಮಂತ ಆಗುವಂಥದ್ದಲ್ಲ, ಇನ್ನೊಂದು ಕಮಿಷನ್ ಮಾಡಿ ಅಂತಂದು. ಆ ಕಮಿಷನ್ ವ್ಯವಸ್ಥೆ ಕಿತ್ತಾಗಬೇಕಾಗಿದ್ದು ಇವತ್ತು ಜನಸಾಮಾನ್ಯರು. ಅವರಿಗೆಲ್ಲ ಶಿಕ್ಷಣ ಬೇಕಾಗಿದೆ. ಆ ಶಿಕ್ಷಣದಲ್ಲಿ ಕೊಡಿಸೋ ಸ್ಥಿತಿಯೊಳಗೆ ನಮ್ಮ ಸರ್ಕಾರಗಳು ಇಲ್ಲ. ಯಾಕಂದರೆ ಕೇವಲ 2% ಖರ್ಚು ಮಾಡ್ತಾರೆ ಶಿಕ್ಷಣಕ್ಕೆ. ಅದರಲ್ಲಿ ಈ ಟೀಚರ್ಗಳ ಪೇಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಭಾಳ ಬಿಲ್ಡಿಂಗು ಕೆಲವು ಮಂದಿ ಟೀಚರ್ಗಳನ್ನು ನೇಮಿಸ್ಬಿಟ್ರೆ ಮತ್ತೇನೂ ಸಾಧ್ಯ ಇಲ್ಲ. ಅಷ್ಟು ಜನರಿಂದ ಇಡೀ ಒಂದು ಶಿಕ್ಷಣ ವ್ಯವಸ್ಥೆ ಬದಲಾಗ್ತದೆ. ಅತಿ ಬುದ್ಧಿವಂತ ಆಗ್ತಾನೆ, ಒಬ್ಬ ಸೈಂಟಿಸ್ಟ್ ಬರ್ತಾನೆ, ಒಬ್ಬ ವಿಚಾರವಾದಿ ಬರ್ತಾನೆ, ಒಬ್ಬ ದೇಶ ಕಟ್ಟುವಂಥ ವ್ಯಕ್ತಿ ಬರ್ತಾನೆ ಅನ್ನೋದೆಲ್ಲ ಮೂರ್ಖತನದ ಪರಮೋದಿ ಆಗಿದಾವೆ. ಇಂಥ ಸಂದರ್ಭದಲ್ಲಿ ಇವತ್ತು ಹೋರಾಟ ಕೇಳಿದಿರುವಂಥ ನಮ್ಮ ಪಡಸಲಿಗೆ ಅವರು ಅಥವಾ ರೈತ ಸಂಘದವರು ಎಲ್ಲರೂ ಇವತ್ತು ಜಾಗೃತರಾಗಿ ಬರೀ ಹೋರಾಟ ಅಷ್ಟೇ ಅಲ್ಲ, ನಾವು ಎಚ್ಚರಗೊಂಡ ಮಾರ್ಕೆಟ್ ಮಾಡ್ಕೊಳ್ಳುವಂಥದ್ದು. ನಮ್ಮ ಹೇಳ್ತಾ ಇರ್ತೀನಿ, ಪ್ರತಿ ಹಳ್ಳಿಗೂ ಗೋಡೌನ್ ಮಾಡಿಸುವಂಥದ್ದು, ಅಲ್ಲಿ ಸಂಗ್ರಹ ಇಡುವಂಥದ್ದು, ಅಲ್ಲಿ ಇವರು ವ್ಯಾಪಾರಿಗಳು ಬಂದು ತೊಗೊಂಡು ಹೋಗುವಂಥದ್ದು. ಈ ಒಂದು ಸರಳ ವ್ಯವಸ್ಥೆಯನ್ನು ಮಾಡ್ಕೊಂಡ್ರೆ ನೋಡೋದಕ್ಕೆ ಸರಳ ಅದ, ಇಲ್ಲಂತಲ್ಲ, ಅಷ್ಟೇ ಕಾಂಪ್ಲಿಕೇಟೆಡ್ ಅದ. ವಿರೋಧ ಬರ್ತದೆ ದಲಾಲರಿಂದ, ವ್ಯಾಪಾರಿಗಳಿಂದ ವಿರೋಧದ, ಮತ್ತು ಆಲ್ರೆಡಿ ಈ ಒಂದು ಕಾರ್ಪೊರೇಟ್ಗಳಿಂದ ವಿರೋಧದ. ಅದೆಲ್ಲ ಸರಿ, ಮತ್ತೆ ನಾವು ಈಸಬೇಕಲ್ರಿ, ಮುಂದೆ ಹೋಗಬೇಕಲ್ಲ, ಏನಾದರೂ ಮಾಡಬೇಕು. ಅದು ಮಾಡಲಿಕ್ಕೆ ಸಾಧ್ಯನ. ಈ ದಿಶೆಯಲ್ಲೂ ಸಹಿತ ನಮ್ಮ ಶಶಿಕಾಂತ್ ಗುರೂಜಿಯವರು, ಅವ್ರ ಜೊತೆಗಾರರು, ಅದೇ ಕಾಲಕ್ಕೆ ಎಲ್ಲಿ ನಮ್ಮ ಈಗಂತೂ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಶಶಾಂಕ್ ಗುರೂಜಿ ಮತ್ತು ಅವ್ರ ಸಂಘಟಕರು. ಮೊದಲೇದಾಗೆ ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮಿಗಳು ಎಲ್ಲಿ ಬಿಟ್ಟಿದ್ರು ಅಲ್ಲಿ ಶುರು ಮಾಡಿದ್ದಾರೆ. ಆದರೆ ಅದು ಮುಂದೆ ಹೋಗಬೇಕಾಗಿದೆ. ನಾವು ಈಗ ಸ್ವತಃ ಸರ್ಕಾರಕ್ಕೂ ಕೇಳೋ ಜೊತೆಗೆ ಈ MDಗಳನ್ನ, ಶುಗರ್ ಫ್ಯಾಕ್ಟ್ರಿ MDಗಳನ್ನ ಒಳಗೆ ಹಾಕೋ ಜೊತೆಗೆ ಅವ್ರಿಗೆ ರಿಕ್ ಹಚ್ಚಿ ಟೈಟ್ ಮಾಡಿ ಕಾನೂನು ಪ್ರಕಾರ ದುಡ್ಡು ವಸೂಲಿ ಮಾಡೋದ್ರೊಂದಿಗೆ